ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ತುಂಬ ದಿನ ಆಯ್ತಲ್ಲ ನಾವು ಮೀಟ್ ಮಾಡಿದೆ. ಹಾಗೆ ಇವತ್ತು ಸುಮ್ಮನೆ ಹೋಟ್ಲಿಂದ ಸ್ವಲ್ಪ ಬೇಗ ಮನೆಗೆ ಬಂದೆ. ಈಗ ಮತ್ತೆ ಹೋಗಬೇಕು. ಹಾಗೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಮನೇಲೇ ಉಳ್ಕೊಂಡೆ. ಹೊರಗಡೆ ತುಂಬ ಮಳೆ ಬರ್ತಾ ಇದೆ. ಸೊ ನಾನು ಅಂಗಡಿಗೆ ಹೊರಟವಳು ಕೂತ್ಬಿಟ್ಟೆ. ಹಾಗೆ ನೋಡಿ ಮಳೆ ಹೇಗೆ ಬರ್ತಾ ಇದೆ ನೋಡಿ, ಕಾಣಿಸ್ತಾ ಇದೆಯಾ? ಮಳೆ ಮಳೆ ಮಳೆ. ಮಳೆಗಾಲದಲ್ಲಿ ಮಳೆ ಬರದೆ ಇನ್ನೇನು ಅಲ್ವಾ? ಮಳೆ ಬರಬೇಕು, ಬಟ್ ತೀರ ಬಂದು ಬೆಳೆನೂ ಹಾಳು ಮಾಡಬಾರ್ದು ಅಲ್ವಾ? ಹಾಗೆ ನಾವು ಈ ಮಳೆಗಾಲದಲ್ಲಿ ಬಟ್ಟೆ ಒಣಗಿಸೋದೇ ತುಂಬ ಅಂದರೆ ತುಂಬ ಕಷ್ಟ. ನೋಡಿ ಹೇಗೆ ಹಾಕಿದ್ದೀವಿ, ಅಲ್ಲೆಲ್ಲ ಸೌದೆ ಒಟ್ಟಿದ್ದೀವಿ. ಬಚ್ಚಲೊಲೆಗೆ ಸೌದೆ ಬೇಕೇ ಬೇಕಲ್ವ? ಒಳಗಡೆ ಗ್ಯಾಸಲ್ಲಿ ಮಾಡ್ತೀವಿ, ಬಟ್ ಹೊರಗಡೆ ವಾಶ್ರೂಮಿಗೆಲ್ಲ, ಬಟ್ ಹೊರಗಡೆ ಎಲ್ಲ ಸೌದೆ ಬೇಕೇ ಬೇಕು ಬಚ್ಚಲ ಮನೆಗೆ. ಸೊ ನಾವು ಬಟ್ಟೆನ ಹೇಗೆ ಹಾಕಿದ್ದೀವಿ ನೋಡಿ, ಒಣಗೋಕ್ಕೆ ವಾರಗಟ್ಟಲೆ ಬೇಕು. ಇದಲ್ಲದೆ ಒಳಗಡೆನೂ ಸ್ವಲ್ಪ ಹಾಕಿದ್ದೀನಿ. ಸೊ ಇನ್ನೇನು ಬಟ್ಟೆ ಒಣಗ್ಸೋಕ್ಕೆ ಸ್ಟ್ಯಾಂಡ್ ಬೇರೆ ತಗೋಬೇಕು. ಈ ವರ್ಷ ಇದರಲ್ಲೇ ಮ್ಯಾನೇಜ್ ಮಾಡೋದು, ಏನು ಮಾಡೋಕ್ಕಾಗಲ್ಲ. ಏನು ಹೇಗಿದೆಯೋ ಅದ್ರಲ್ಲಿ ಮ್ಯಾನೇಜ್ ಮಾಡಬೇಕು. ಸೊ ನಾನು ಬಟ್ಟೆ ವಾಶ್ ಮಾಡೋದು ಹೋಗ್ತೀನಿ ಅಷ್ಟೇ. ಹೊರಗೆ ಒಣಗಕ್ಕೆ ಹಾಕೋದು ಎತ್ತಿಡೋದು ಎಲ್ಲ ನಮ್ಮ ಅತ್ತೆನೇ ಪಾಪ. ಎಲ್ಲ ಬಟ್ಟೆ ಒಣಗಿಸಿ ಹಾಗೆ ನೀಟಾಗಿ ಇಟ್ಟಿರ್ತಾರೆ. ಸೊ ಇನ್ನೇನು, ಇನ್ನೂ ನಿಮ್ಮ ಜೊತೆ ಹೋಟ್ಲು ಬಗ್ಗೆ ತುಂಬ ಶೇರ್ ಮಾಡೋದಿದೆ. ಆದರೆ ನಂಗೆ ಹೋಟ್ಲಲ್ಲಿ ನಿಜ ಹೇಳಬೇಕು ಅಂದರೆ ಟೈಮೇ ಸಿಗಲ್ಲ. ಯಾಕಂದರೆ ಕಸ್ಟಮರ್ಸ್ ಬರ್ತಾ ಇರ್ತಾರೆ. ಸೊ ನನಗೆ ಟೈಮೇ ಸಿಗಲ್ಲ. ಬಟ್ ಈಗ ಮೊಬೈಲಿಗೆ ಸ್ಟ್ಯಾಂಡ್ ಬೇರೆ ತಗೊಂಡಿಲ್ಲ ನಾನು. ಸ್ಟ್ಯಾಂಡ್ ಎಲ್ಲ ತಗೊಂಡು ನಮ್ಮ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಹೋಟ್ಲಿಂದ ಕೂಡ. ಹಾಗೆ ಕುತ್ಕೊಂಡು ಏನು ಮಾಡೋದು ಅಲ್ವಾ? ಹೋಟ್ಲಿಗೆ ಹೋಗೋಣ ಅಂತ ಹೊರಟೆ, ಜೋರಾಗಿ ಮಳೆ ಬರ್ತಾ ಇದೆ. ಸೊ ನಾನು ಸ್ಟಿಚ್ ಮಾಡಿಟ್ಟಿರೋ ಬಟ್ಟೆಗಳಿದ್ದಾವೆ, ಅವನ್ನ ಐರನ್ ಮಾಡಬೇಕು. ಟೈಮ್ ಇದ್ದಾಗಲೇ ಮಾಡ್ಕೊಂಡ್ಬಿಡ್ಬೇಕು. ಮೊದಲೆಲ್ಲ ಟೈಮು ಹೆಂಗೆ ವೇಸ್ಟ್ ಮಾಡ್ತಿದ್ವಿ ಅಂತ ಅನಿಸುತ್ತೆ. ಇವಾಗ ಟೈಮ್ ವೇಸ್ಟ್ ಮಾಡ್ತೀನಿ ಅಂದರೂ ಟೈಮ್ ಸಿಗಲ್ಲ ನನಗೆ, ಹಾಗಾಗೋಗಿದೆ. ಹಾಗಾಗಿ ಸಿಕ್ಕಿದ್ರಲ್ಲೇ ನಾನು ಟೈಮ್ನ ಮ್ಯಾನೇಜ್ ಮಾಡ್ಕೋತಾ ಇದ್ದೀನಿ. ಇವಾಗ ಯೂನಿಫಾರ್ಮ್ ಒಂದು ಸ್ಟಿಚ್ ಮಾಡಿದ್ದೆ, ಅದು ಬಟನ್ ಎಲ್ಲ ಹಾಕಿದೆ. ಇನ್ನು ಐರನ್ ಒಂದು ಮಾಡಬೇಕು. ಮತ್ತು ಒಂದು 2-3 ಬ್ಲೌಸ್ ಇದೆ ಐರನ್ ಮಾಡೋಕ್ಕೆ. ಎಲ್ಲ ಫಿನಿಶಿಂಗ್ ವರ್ಕ್ ಎಲ್ಲ ಫಿನಿಶ್ ಆಗಿದೆ, ಬಟನ್ ಹಾಕೋದೆಲ್ಲ ಐರನ್ ಒಂದು ಮಾಡಬೇಕು. ಸೊ ಇವಾಗ ಹೇಗೂ ಟೈಮ್ ಇದೆ, ಐರನ್ ಒಂದು ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ಸಂಜೆ ಬಂದು ಬೇರೆ ಸ್ಟಿಚಿಂಗಿಗಿದೆ. ನನಗೆ ಯೂನಿಫಾರ್ಮ್ ಬಂದಿದೆ, ಹಾಗೆ ಬ್ಲೌಸ್ ಕೂಡ ಇದೆ ಸ್ಟಿಚಸ್ಗೆ. ನೋಡೋಣ. ನಾನು ಯೂನಿಫಾರ್ಮಿಂದು ಯಾವುದಕ್ಕೂ ನನಗೆ ಟೈಮೇ ಸರಿಯಾಗಿ ಸಿಗ್ತಾಯಿಲ್ಲ. ಅರ್ಜೆಂಟಲ್ಲಿ ನನ್ನ ಕೆಲಸ ನಾನು ಮಾಡ್ಕೋಬೇಕಲ್ಲ ಅಂತ. ಕಟಿಂಗ್ ಮಾಡುವಾಗೆಲ್ಲ ನೆನಪೇ ಆಗಲ್ಲ ವೀಡಿಯೋ ಮಾಡ್ಕೋಬೇಕು ಅಂತ. ಕಟಿಂಗ್ ಎಲ್ಲ ಆದಮೇಲೆ ವೀಡಿಯೋ ಆನ್ ಮಾಡ್ಕೋಬೇಕಿತ್ತು ಅನಿಸುತ್ತೆ. ಯಾಕಂದರೆ ಸಂಜೆ ನಾನು ಬರೋದೇ 6:30-7 ಗಂಟೆ ಹೀಗಾಗುತ್ತೆ. 7ರಿಂದ 10 ಗಂಟೆ ತನಕ ಮಾತ್ರ ನಾನು ಸ್ಟಿಚಿಂಗ್ ಕೆಲಸ ಮಾಡೋದು. ಜಾಸ್ತಿ ಹೊತ್ತೇನು ಕೂರಲ್ಲ. ನಮ್ಮ ಯಜಮಾನ್ರು 10 ಗಂಟೆಗೆ ಹೋಟ್ಲು ಕ್ಲೋಸ್ ಮಾಡ್ಕೊಂಡು ಬರ್ತಾರೆ. ಅವ್ರು ಬರೋವರೆಗೂ ನಾನು ವೆಯ್ಟ್ ಮಾಡ್ತೀನಿ. ಸುಮ್ಮನೆ ಕೂರಬೇಕಲ್ಲ ಅಂತ ಬಟ್ಟೆ ಇದ್ದರೆ ನಾನು ಸ್ಟಿಚ್ ಮಾಡ್ತೀನಿ. ಸೊ ನಾನು ಬಂದು ಸ್ವಲ್ಪ ನನ್ನ ಮಗನ ಜೊತೆ ಆಟ ಆಡಿ ಅವನಿಗೂ ಟೈಮ್ ಕೊಡಬೇಕಲ್ವ. ಹಾಗಾಗಿ ನಂಗೆ ಮೊಬೈಲ್ದು ನೆನಪೇ ಇರಲ್ಲ ವೀಡಿಯೋ ಮಾಡ್ಕೋಬೇಕು ಅಂತೆಲ್ಲ. ಅವನಿಗೆ ಸ್ವಲ್ಪ ಓದಿಸ್ಬೇಕು, ಅವನ ಜೊತೆ ಆಟ ಆಡಬೇಕು, ಮತ್ತು ನನ್ನ ಕೆಲಸ ನೋಡ್ಕೋಬೇಕು. ಸೊ ಹಾಗಾಗಿ ನೋಡೋಣ ಮುಂದಕ್ಕೆ ವೀಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ, ಸ್ಟಿಚ್ಚಿಂಗ್ ವೀಡಿಯೋ. ಹಾಗೆ ವ್ಲಾಗ್ ಅಂತೂ ಖಂಡಿತ ಮಾಡ್ತೀನಿ. ಹೀಗೆ ಟೈಮ್ ಸಿಕ್ಕಾಗ ನಿಮ್ಮ ಜೊತೆ ಸ್ವಲ್ಪ ಏನಾದರೂ ಶೇರ್ ಮಾಡ್ಕೊಳ್ಳೋಕ್ಕೆ ಎಲ್ಲ ನಾನು ಮಾಡ್ತಾ ಇರ್ತೀನಿ ಖಂಡಿತ. ನನಗೂ ಇದೆ, ನಿಮ್ಮ ಜೊತೆ ಏನಾದರೂ ಶೇರ್ ಮಾಡ್ಕೊಂಡಾಗ ಒಂಥರ ಮನಸ್ಸು ಎಷ್ಟೇ ಭಾರ ಇದ್ದರೂ ಹಗುರ ಆಗುತ್ತೆ.
ಯಾಕೆಂದರೆ ನಾನು ನನ್ನ ಕೆಲಸ, ನನ್ನ ಮನೆ ಇಷ್ಟೇ ನನ್ನ ಪ್ರಪಂಚ. ಅದು ಬಿಟ್ಟು ನಾನು ಹೊರಗಡೆ ಪ್ರಪಂಚಕ್ಕೆ ಹೋಗೋಕ್ಕೆ ಇಷ್ಟಪಡಲ್ಲ. ಯಾಕೆ ಅಂದರೆ ಅಕ್ಕಪಕ್ಕ ಎಷ್ಟು ಬೇಕೋ ಅಷ್ಟೇ, ಹಾಗೆ ಇದ್ರೇ ಚೆಂದ. ನಮ್ಮ ಕೆಲಸ ನಾವು ಬ್ಯುಸಿಯಾಗಿರ್ತೀವಿ, ಯಾವಾಗಲೂ ಅಕ್ಕಪಕ್ಕದವ್ರ ಜೊತೆ ಮಾತಾಡ್ಕೊಂಡಿರೋ ಅಷ್ಟು ಟೈಮು ನನಗಿಲ್ಲ. ಸೊ ಅದು ಒಳ್ಳೆಯದು ಅಲ್ಲ, ಯಾಕಂದರೆ ನಾವು ಒಳ್ಳೆ ರೀತಿಲೇ ಒಳ್ಳೆಯವ್ರಿಗೆ ಒಳ್ಳೆಯದನ್ನೇ ಬಯಸ್ತೀವಿ. ಬಟ್ ಎಲ್ಲರೂ ನಮಗೆ ಹಾಗೆ ಒಳ್ಳೇದು ಬಯಸ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಹಾಗೆ ನಾವು ನಮ್ಮ ಪಾಡಿಗೆ ನಮ್ಮ ಕೆಲಸ, ನನ್ನ ರೊಟೀನ್ ಏನಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬನ್ನಿ ಇವಾಗ ಸ್ವಲ್ಪ ಐರನ್ ಮಾಡ್ಕೊಳ್ಳೋಣ. ಐರನ್ ಮಾಡಿ ಮಳೆ ಸ್ವಲ್ಪ ಕಡಿಮೆ ಆದರೆ ಹೋಟ್ಲಿಗೆ ಹೊರಡೋಣ. ಓಕೆ, ಬನ್ನಿ. ನಾನು ಐರನ್ ಸ್ಟಾರ್ಟ್ ಮಾಡಿಕೊಂಡೆ. ತುಂಬ ಬಟ್ಟೆ ಸ್ಟಿಚ್ ಮಾಡಿ ಹಾಗೆ ಇಟ್ಟಿದ್ದೀನಿ, ನೆಕ್ಸ್ಟ್ ವೀಕೆಲ್ಲ ಕೊಡಬೇಕು. ಸೊ ಐರನ್ ಮಾಡ್ಕೊಳ್ಳೋಕೆ ನನಗೆ ಟೈಮೇ ಸಿಗ್ತಿರಲಿಲ್ಲ. ಇವತ್ತು ಸ್ವಲ್ಪ ಬೇಗ ಬಂದಿದ್ದರಿಂದ ಕರೆಂಟ್ ಬೇರೆ ಇತ್ತು. ಸೊ ಐರನ್ ಮಾಡಿಕೊಂಡೇ ಬಿಟ್ಟರೆ, ಟೈಮ್ ಇದ್ದಾಗ ನಮ್ಮ ಕೆಲಸ ನಾವು ಮಾಡ್ಕೊಂಡು ಬಿಟ್ಟರೆ ರಗಳೆ ಇರಲ್ಲ ಅಲ್ವಾ. ಸೊ ಐರನ್ ಮಾಡ್ಕೋತಾ ಇದ್ದೀನಿ. ಇದು ಚೂಡಿದಾರ್ ಪ್ಯಾಂಟು. ನಾವು ಏನು ಸ್ಟಿಚ್ ಮಾಡಿರ್ತೀವಲ್ಲ ಅದು ನೀಟಾಗಿ ಐರನ್ ಮಾಡಿದಾಗಲೇ ಅದೊಂಥರ ಸ್ಟಿಫಾಗಿ ಇರುತ್ತೆ. ಆವಾಗ ನಮ್ಮ ಸ್ಟಿಚ್ಚಿಂಗು ತುಂಬ ನೀಟಾಗಿ ಕಾಣುತ್ತೆ. ಯಾವುದೇ ಬಟ್ಟೆ ಸ್ಟಿಚ್ ಮಾಡಿದರೂ ಸಹ ಲಾಸ್ಟಿಗೆ ಸ್ಟಿಚ್ಚಿಂಗ್ ಮುಗಿದ್ಮೇಲೆ ನೀಟಾಗಿ ಐರನ್ ಮಾಡಿದ್ರೆ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ನಮ್ಮ ಸ್ಟಿಚ್ಚಿಂಗು. ಸೊ ಐರನ್ ಮಾಡ್ಕೊಳ್ಳೋಣ. ನನ್ನ ಬ್ಯಾಕ್ಗ್ರೌಂಡಲ್ಲಿ ತುಂಬ ಬಟ್ಟೆಗಳಿದ್ದಾವಲ್ಲ ಕಿಟಕಿಲಿ, ಅದೇ ನಾನು ಆವಾಗಲೇ ಹೇಳಿದಾಗೆ ಈ ಮಳೆಗಾಲಕ್ಕೆ ಬಟ್ಟೆಗಳು ಒಣಗಲ್ಲ. ಸೊ ನನ್ನ ಮಗಂದು ಚಿಕ್ಕ ಚಿಕ್ಕ ಬಟ್ಟೆಗಳೆಲ್ಲ ಲೈಟಾಗಿ ಒಣಗಿದ ಮೇಲೆ ತಂದು ಕಿಟಕಿ ರಾಡಿಗೆ ಹಾಕ್ಬಿಡ್ತೀನಿ. ಆವಾಗ ಅದೇ ಒಣಗ್ಕೊತವೆ. ಸ್ವಲ್ಪ ಒಣಗ್ತು ಅಂತ ಎತ್ತಿಟ್ರು ಅದು ಒಂಥರ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಹೀಗೆ ಹಾಕಿಬಿಡ್ತೀನಿ, ಗಾಳಿಗೆ ಒಣಗ್ಕೋತವೆ. ಫ್ಯಾನ್ ಹಾಕಿ ಬಿಡ್ತೀನಿ. ಸೊ ಹಾಗೆ ನಮ್ಮ ಲೈಫು ನಾವು ಅಂದ್ಕೊಂಡ ಹಾಗೆ ಯಾವತ್ತೂ ಇರಲ್ಲ ಅಲ್ವಾ. ನಾವೇ ಒಂದು ಅಂದ್ಕೊಂಡಿರ್ತೀವಿ, ಆದರೆ ದೇವರು ನಮ್ಮ ಲೈಫನ್ನು ಇನ್ನೊಂದು ರೀತಿಯೇ ನಡೆಸ್ಕೊಂಡು ಹೋಗ್ತಾರೆ. ನಾನು ಯಾವತ್ತೂ ಇಷ್ಟು ಬ್ಯುಸಿ ಆಗ್ತೀನಿ ಲೈಫಲ್ಲಿ, ಇಷ್ಟೊಂದು ಕೆಲಸ ಮಾಡ್ತೀನಿ ಅಂತ ನನ್ನ ಕನಸಲ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ನಾನು ಆ ಥರ ಥಿಂಕಿಂಗೇ ಇರಲಿಲ್ಲ ನನ್ನ ಮೈಂಡಲ್ಲಿ. ಮದುವೆ ಆದಮೇಲೆ ಆರಾಮಾಗಿರಬೇಕು ಆ ಥರ ಥಿಂಕ್ ಮಾಡಿರೋಳು ನಾನು. ಇವಾಗಲೂ ಆರಾಮಾಗಿದ್ದೀನಿ, ಇಲ್ಲ ಅಂತಲ್ಲ. ನನ್ನ ಥಿಂಕಿಂಗಿನ ಯಾವ ಥರ ಇತ್ತು ಅಂದರೆ, ಆರಾಮಂದರೆ ಮದುವೆ ಆದಮೇಲೆ ನಾರ್ಮಲ್ ಲೈಫು, ಹೌಸ್ ವೈಫು. ಗಂಡ ಏನು ದೊಡ್ಡ ತಂದಾಗ್ತಾನೋ ಅದನ್ನ ಬೇಯಿಸಿ ತಿನ್ನೋದು, ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿರೋದು, ಗಂಡಂಗೆ ರುಚಿಯಾಗಿ ಅಡುಗೆ ಮಾಡಿ ಹಾಕೋದು. ಇಷ್ಟೇ ನನ್ನ ಥಿಂಕಿಂಗಲ್ಲಿ ಇದ್ದಿದ್ದು. ಮದುವೆ ಅಂದಾಗಲೂ ನಾನು ಇದನ್ನೇ ಥಿಂಕ್ ಮಾಡಿದ್ದು, ಹಬ್ಬ ಇನ್ಮೇಲೆ ಕೆಲಸ ಮಾಡೋ ತಾಪತ್ರಯ ತಪ್ಪಿತು ಅಂತ. ಯಾಕಂದರೆ ಮೊದಲು ನಾನು ಜಾಬ್ ಮಾಡ್ತಾ ಇದ್ನಲ್ವ. ಸೊ ಇನ್ಮೇಲೆ ಕೆಲಸ ಮಾಡೋ ತಾಪತ್ರಯ ತಪ್ಪಿತು, ಇನ್ನೇನಿದ್ರು ಆರಾಮಾಗಿ ಮನೆಯಲ್ಲಿರೋದು ಅಂತ. ಬಟ್ ಕೆಲವೊಂದು ಸಿಚುವೇಶನ್ಸು ನಮ್ಮ ಲೈಫಲ್ಲಿ ಹೇಗೆ ಬರ್ತವೆ ಅಂದರೆ, ನಾವು ಕೆಲಸ ಮಾಡಲೇಬೇಕಾದಂಥ ಅನಿವಾರ್ಯತೆಗಳು ಬರ್ತವೆ, ಅಥವಾ ಅಂಥ ಅವಕಾಶಗಳು ಬರ್ತವೆ. ಆವಾಗ ನಾವು ಅದನ್ನ ಮಾಡಲೇಬೇಕಾಗುತ್ತೆ. ಅನಿವಾರ್ಯತೆ ಅಂದರೆ ನಾವು ದುಡಿಲೇಬೇಕು, ನಾವು ದುಡಿದೇ ಇದ್ದರೆ ನಮ್ಮ ಮನೆ ನಡೆಯಲ್ಲ, ಆ ಥರದ ಅನಿವಾರ್ಯತೆ ಒಂದು. ಅವಕಾಶಗಳು ಅಂದರೆ ನೀವೇನು ಕಲ್ತಿದ್ದೀರಾ ಅದನ್ನ ನೀವು ಮುಂದುವರಿಸಿ ಅಂತಕ್ಕಂಥ ಒಂದು ಅವಕಾಶ. ಸೊ ನನಗೆ ಎರಡನೇದು ಸಿಕ್ತು. ಅನಿವಾರ್ಯತೆಯೂ ಇರುತ್ತೆ, ಅವಕಾಶವೂ ಇದೆ, ಎರಡೂ ಇತ್ತು ನನಗೆ. ಯಾಕೆಂದರೆ ಇವಾಗಿನ ಕಾಲದಲ್ಲಿ, ಇವಾಗಿನ ರೇಟಲ್ಲಿ ಪ್ರತಿಯೊಂದು ವಸ್ತುಗಳ ಬೆಲೆ ನೋಡಿದ್ರೆ ಸಾಕಾಗುತ್ತೆ. ಅಂಥದ್ರಲ್ಲಿ ನಮ್ಮ ಗಂಡ ಒಬ್ಬರ ದುಡಿಮೆನೇ ನಾವು ನಂಬ್ಕೊಂಡು ಬದುಕಬಾರ್ದು. ಇದನ್ನು ನಾನು ಎಲ್ಲ ಹೆಣ್ಮಕ್ಳಿಗೂ ಹೇಳ್ತೀನಿ. ಯಾಕಂದರೆ ನಮ್ಮದು ಆವಾಗ ಸೆಕ್ಯೂರ್ಡ್ ಲೈಫ್ ಆಗುತ್ತೆ, ನಾವು ಸಹ ದುಡಿಯೋಕ್ಕೆ ಹೋದರೆ. ಇಲ್ಲಾದರೆ ಪ್ರತಿಯೊಂದಕ್ಕೂ ನಾವು ಗಂಡನ ಮೇಲೆ ಡಿಪೆಂಡ್ ಆದರೆ ಅವ್ರಿಗೂ ಕಷ್ಟ ಆಗುತ್ತೆ ಪಾಪ.
ಮನೆ ನಡೆಸ್ಬೇಕು. ಈಗ ಮದುವೆ ಆದಮೇಲೆ ಏನು ಬರೀ ನಮ್ಮದು ಮಾತ್ರ ಜವಾಬ್ದಾರಿ ಅಲ್ಲ, ಮನೆ ಜವಾಬ್ದಾರಿ ಇರುತ್ತೆ, ಅವ್ರ ಅಪ್ಪ ಅಮ್ಮನ ಜವಾಬ್ದಾರಿ ಇರುತ್ತೆ. ನಾವು ನಮ್ಮನ್ನು ಮದುವೆ ಮಾಡ್ಕೊಂಡು ಬಂದರು ಅಂದ ತಕ್ಷಣ ಬರೀ ನಮ್ಮನ್ನೇ ನೋಡ್ಕೊಂಡಿರೋಕ್ಕಾಗಲ್ಲ ಅವರಿಗೆ. ಅವ್ರದ್ದು ಜವಾಬ್ದಾರಿನೂ ಅವರು ಮುಂದುವರಿಸ್ಬೇಕು. ಈಗ ಅವ್ರ ಅಪ್ಪ ಅಮ್ಮನ ನೋಡ್ಕೋಬೇಕು, ನಮ್ಮನ್ನು ನೋಡ್ಕೋಬೇಕು, ಜೊತೆಗೆ ನಮಗೆ ಮಕ್ಕಳಾಗುತ್ತೆ ಅದನ್ನು ನೋಡ್ಕೋಬೇಕು. ಪ್ರತಿಯೊಬ್ಬರು ಖರ್ಚುಗಳನ್ನು ಸಹ ನಮ್ಮ ಗಂಡನ ತಲೆ ಮೇಲೆ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳೋದು, ನಮ್ಮ ಕೈಲಾದಷ್ಟು ನಾವು ನಮ್ಮ ಗಂಡಂಗೆ ಸಪೋರ್ಟ್ ಮಾಡೋಣ ಅಂತ ಅಲ್ವಾ. ಅವರಿಗೂ ಆವಾಗ ಸ್ವಲ್ಪ ಅವರ ಜವಾಬ್ದಾರಿನೂ ಸ್ವಲ್ಪ ಜವಾಬ್ದಾರಿ ಕಡಿಮೆ ಆಗಲ್ಲ, ಬಟ್ ಜವಾಬ್ದಾರಿಯ ಭಾರ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ಅದನ್ನು ಸ್ವಲ್ಪ ನಾವು ತಗೊಳ್ಳೋಣ ಅಂತ ಅಷ್ಟೇ. ಆ ಥರ ನಾನು ಮದುವೆ ಆದಮೇಲೆ ಫಸ್ಟಿಗೆ ನನಗೆ ಬೇಜಾರಾಗ್ತಾ ಇತ್ತು. ಅಯ್ಯೋ ನಾನು ಕೆಲಸ ಮಾಡಲೇಬೇಕು ಅನ್ನೋದೊಂದು ಮೈಂಡಿಗೆ ಬಂತು. ಅಯ್ಯೋ ಮದುವೆ ಆದಮೇಲೂ ಮಾಡಬೇಕಲ್ಲ ಅಂತ ಅನ್ನಿಸ್ತು. ಬಟ್ ನನಗೆ ಒಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ನಾನು ಟೈಲರಿಂಗ್ ಕಲ್ತಿದ್ನಲ್ವ, ಹಾಗಾಗಿ ನಾನು ಎಲ್ಲೆಲ್ಲೋ ಯಾರ್ಯಾರ ಕೈಗೆಳಗೋ ಕೆಲಸ ಮಾಡೋದಕ್ಕಿಂತ ನನ್ನದೇ ಆದಂಥ ಒಂದು ಶಾಪ್ ಓಪನ್ ಮಾಡೋಣ ಅಂತ ನಾನು ಥಿಂಕ್ ಮಾಡಿದೆ. ಸೊ ಆವಾಗ ನನ್ನ ಗಂಡ ಸಪೋರ್ಟ್ ಮಾಡಿದರು. ಹಾಗಾಗಿ ಈ ಅನಿವಾರ್ಯತೆ, ಅವಶ್ಯಕತೆ ಹಾಗೂ ಅವಕಾಶ ಇದು ಮೂರೂ ನನ್ನ ಲೈಫಲ್ಲಿ ಇತ್ತು. ನಾನು ಅದನ್ನು ಬಳಸ್ಕೊಂಡೆ. ಸೊ ಹಾಗಾಗಿ ನಾನು ಯಾವತ್ತೂ ಅಂದ್ಕೊಳ್ದೇ ಇರೋವಂಥ ಲೈಫನ್ನು ಈಗ ನಾನು ಲೀಡ್ ಮಾಡ್ತಾಯಿದ್ದೀನಿ. ಬ್ಯುಸಿ ಆದರೂ ಸಹ ನಾವು ನಮ್ಮ ಕೆಲಸ, ನಮ್ಮ ಫ್ಯಾಮಿಲಿ ಇದರಲ್ಲೇ ಒಂಥರ ಖುಷಿಯಾಗಿದ್ದೀನಿ. ದೇವರು ನಮಗೆ ಏನು ಎಷ್ಟರ ಮಟ್ಟಿಗೆ ಕೊಟ್ಟಿದ್ದಾರೋ ಅಷ್ಟರ ಮಟ್ಟಿಗೆ ನಾನಂತೂ ತುಂಬ ಹ್ಯಾಪಿಯಾಗಿದ್ದೀನಿ. ಸೊ ಇವಾಗ ನನ್ನ ಥಿಂಕಿಂಗ್ ಏನಾಗಿದೆ ಅಂದರೆ, ಒಂದು 6 ವರ್ಷದ ಮುಂಚೆ ನನ್ನ ಥಿಂಕಿಂಗು ಆ ಥರ ಇತ್ತು. ಬಟ್ ಇವಾಗ ನನ್ನ ಥಿಂಕಿಂಗ್ ಹೇಗಿದೆ ಅಂದರೆ, ಇನ್ನೂ ನಾವು ದುಡಿಬೇಕು, ಇನ್ನು ನಮ್ಮ ಮಕ್ಕಳ ಜವಾಬ್ದಾರಿ ನೋಡಬೇಕು, ನಮ್ಮ ಮಕ್ಕಳನ್ನ ಒಂದು ದಡ ಸೇರಿಸ್ಬೇಕು, ಆ ಥರದ ಯೋಚನೆಗಳು ಬರುತ್ತೆ. ನಾವು ಬೆಳೀತಾ ನಮಗೆ ವಯಸ್ಸು ಆಗ್ತಾ ನಮ್ಮ ಯೋಚನೆಗಳು ಸಹ ಬದಲಾಗ್ತವೆ ಅನ್ನೋದಕ್ಕೆ ನಾನೇ ಉದಾಹರಣೆ. ನಾನು ಮೊದಲು ಮಾಡ್ತಿದ್ದಂಥ ಯೋಚನೆ ಇವಾಗ ನಾನು ಮಾಡಲ್ಲ. ಪ್ರತಿಯೊಂದಕ್ಕೂ ನಾನು ಯೋಚನೆ ಮಾಡ್ತೀನಿ. ಮೊದಲು ಹಾಗಿರಲಿಲ್ಲ. ಯಾವುದಕ್ಕೂ ಏನಾದರೂ ಬೇಕು ಅನ್ಸಿದ್ರೆ ತಕ್ಷಣ ತೊಗೊಂಡ್ಬಿಡೋದು, ಏನಕ್ಕೆ ಬೇಕಾದರೂ ತಕ್ಷಣ ಟಪ್ ಅಂತ ದುಡ್ಡು ಖರ್ಚು ಮಾಡ್ತಿದ್ದೆ. ಈಗ ₹1 ಏನಾದರೂ ತೊಗೋಬೇಕು ಅಂದರೂ ಸ್ವಲ್ಪ ಯೋಚನೆ ಮಾಡ್ತೀನಿ, ಇದು ನನಗೆ ಬೇಕಾ, ಇದು ಅವಶ್ಯಕತೆ ಇದೆಯಾ. ಸೊ ಅವಶ್ಯಕತೆ ಇದ್ದರೆ ಮಾತ್ರ ತಗೋಬೇಕು, ಈ ಥರ ಥಿಂಕಿಂಗ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಸೊ ಹಾಗೆ ನಮ್ಮ ಯೋಜನೆಗಳು ಎಲ್ಲ ಬದಲಾಗ್ತವೆ. ನನ್ನ ಲೈಫಲ್ಲಿ ನಾನು ಇನ್ನೂ ಏನೇನೋ ಯೋಚನೆ ಮಾಡಿದ್ದೀನಿ, ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಒಂದೊಂದಾಗೆ ನಿಧಾನಕ್ಕೆ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಮ ಸಪೋರ್ಟ್ ಕೂಡ ತುಂಬ ಮುಖ್ಯ ಆಗುತ್ತೆ. ಸೊ ಹಾಗೆ ಇವತ್ತಿನ ದಿನ ಇಷ್ಟೇ. ಇನ್ನೂ ಐರನ್ ಎಲ್ಲ ಮುಗಿಸಿ ಮಳೆನೂ ಸ್ವಲ್ಪ ಕಡಿಮೆ ಆದಾಗಿದೆ. ನಾನು ಶಾಪಿಗೆ ಹೊರಡ್ತೀನಿ. ಶಾಪಿಗೆ ಹೋಗಿ ಆಮೇಲೆ ಸಂಜೆ ಬಂದು ಮಾಮೂಲಿ ನೋಡೋಣ, ವೀಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವೀಡಿಯೋನ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ನಿಮ್ಮದೇನು ಹಣ ಏನು ಕಟ್ಟಾಗಲ್ಲ, ಜಸ್ಟ್ ಸಬ್ಸ್ಕ್ರೈಬ್ ಬಟನ್ ಒತ್ತಿದ್ರೆ ಆಯಿತು, ಸಬ್ಸ್ಕ್ರೈಬ್ ಆಗುತ್ತೆ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ನಂತರ ಇನ್ನೂ ಎಷ್ಟೋ ಜನ ಇದ್ದಾರೆ, ಅವ್ರಿಗೂ ಸಪೋರ್ಟ್ ಮಾಡಿ. ಇನ್ನೇನು ಹೇಳೋದು, ಒಂದು ಕ್ಷಣನೂ ವೇಸ್ಟ್ ಮಾಡೋವಷ್ಟು ಟೈಮು ನನಗೆ ಸಿಗ್ತಾ ಇಲ್ಲ. ಒಂದೊಂದು ಸಲ ಬೇಜಾರಾಗುತ್ತೆ, ಒಂದೊಂದು ಸಲ ಖುಷಿ ಆಗುತ್ತೆ. ಮನುಷ್ಯ ಅಂದಮೇಲೆ ಹಾಗೆ ಅಲ್ವಾ, ಒಂದು ಸಲ ಬೇಜಾರಾಗುತ್ತೆ, ಒಂದು ಸಲ ಖುಷಿ, ಎಲ್ಲ ಮಿಕ್ಸ್ಡ್ ಇಮೋಷನ್ಸ್ ಇರುತ್ತೆ. ಸೊ ಯಾವ್ಯಾವ ಟೈಮಿಗೆ ಹೇಗೆ ಅಡ್ಜಸ್ಟ್ ಹಾಕ್ಕೊಂಡು ಹೋಗಬೇಕು, ಹಾಗಾಗಿ ನಾವು ಅಡ್ಜಸ್ಟ್ ಆಗ್ತಾ ಹೋಗಬೇಕು. ಸೊ ನನ್ನ ಐರನ್ ಫಿನಿಶ್ ಆಯಿತು. ಓಕೆ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ನಾನು ಅಂಗಡಿಗೆ ಹೊರಟೆ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್. ಸಿಗೋಣ ಮುಂದಿನ ವ್ಲಾಗಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ವೀಡಿಯೋಸ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಖಂಡಿತ ಕಮೆಂಟ್ ಮಾಡಿ. ನನಗೇನಾದರೂ
ಸಲಹೆ ಕೊಡೋದಿದ್ರು ಖಂಡಿತ ಕೊಡಿ, ನಾನು ಅದನ್ನ ತಗೋತೀನಿ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.